ಎಲ್ಲರಿಗೂ ನಮಸ್ಕಾರ. ಲೆಕ್ಕೇಶ್ರುತಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಈಸಿಯಾಗಿ ಮನೆಯೊಳಗೆ ತರಕಾರಿ ಏನೂ ಇಲ್ಲದಾಗ ಅನ್ನದ ಜೊತೆ ಮತ್ತು ಚಪಾತಿ ಜೊತೆ ಸೂಟ್ ಆಗುವಂತಹ ಟೊಮೆಟೊ ಗೊಜ್ಜು ರೆಸಿಪಿನ ಮಾಡಾಕತ್ತೇನೆ ರೀ. ಅದು ಟೊಮೆಟೊ ಗೊಜ್ಜಿನ ರೆಸಿಪಿ ಮಾಡೋಕೆ ಏನೇನು ಬೇಕಂತೆ ನೋಡೋಣ ಬರ್ರಿ. ಒಂದು 5 ರಿಂದ 6 ಟೊಮೆಟೊ ತೊಗೊಂಡೇನಿ. ಇದು ಶೇಂಗಾ ಹುರಿದು ಪೌಡ್ರ್ ಮಾಡ್ಕೊಂಡೇನಿ. ಇದು ಸ್ವಲ್ಪ ಅರಿಶಿನ ಪುಡಿ ತೊಗೊಂಡೇನಿ ಮತ್ತು ಖಾರ ಪುಡಿ ತೊಗೊಂಡೇನಿ ರೀ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಡಿಗೆ ಎಣ್ಣೆ ತೊಗೊಂಡೇನಿ. ಮತ್ತು ಸ್ವಲ್ಪ ಕರಿಬೇವು ತೊಗೊಂಡೇನಿ ರೀ. ಮತ್ತು ಸ್ವಲ್ಪ ಕೊತ್ತಂಬರಿ ತೊಗೊಂಡೇನಿ ಮತ್ತು ಬೆಳ್ಳುಳ್ಳಿ ತೊಗೊಂಡೇನಿ ರೀ. ಬೆಳ್ಳುಳ್ಳಿ ಸಿಪ್ಪೆ ಸುಲಿದು 1-2 ಬೆಳ್ಳುಳ್ಳಿ ತೊಗೊಂಡೇನಿ. ಈಗ ಟೊಮೆಟೊ ಗೊಜ್ಜನ್ನು ಜಸ್ಟ್ 5 ಮಿನಿಟ್ಸ್ ಒಳಗೆ ರೆಡಿ ಹೆಂಗೆ ಮಾಡೋದಂತೇಳಿ ನೋಡೋಣ ಬರ್ರಿ. ಈಗ ಟೊಮೆಟೊನ ಉದ್ದುದ್ದಗೆ ಕಟ್ ಮಾಡ್ಕೊತೇನೆ ರೀ. ಫಸ್ಟು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡೇನಿ ರೀ. ಅದರೊಳಗೆ ನಾನು ಇದು 4-5 ಚಮಚೆ ಎಣ್ಣೆ ಹಾಕ್ಕೊತೀನಿ. ಈಗ ಎಣ್ಣೆ ಕಾದೈತ್ರಿ. ಫಸ್ಟ್ ನಾನು ಜೀರಿಗೆ ಮತ್ತು ಸಾಸಿವೆನ ಎಣ್ಣೆ ಒಳಗೆ ಹಾಕ್ಕೊತೀನಿ. ಈಗ ಅದರೊಳಗೆ ಈ ಕರಿಬೇವನ್ನ ಹಾಕ್ಕೊತೀನಿ. ಈಗ ಬೆಳ್ಳುಳ್ಳಿ ಹಾಕ್ಕೊತೀನಿ ರೀ. ಈಗ ಈ ಟೊಮೆಟೊನ ಹಾಕ್ಕೊತೀನಿ ರೀ. ಈಗ ಎಣ್ಣೆಯೊಳಗೆ ಫ್ರೈ ಮಾಡ್ಕೊತೀನಿ. ಟೊಮೆಟೊ ಪೂರ ಎಣ್ಣೆ ಒಳಗೆ ಫುಲ್ ಬೇಯಬೇಕ್ರಿ. ಹಣ್ಣ ಆಗಿರ್ಬೇಕು, ಅದು ಪೂರ್ತಿ ಸಾಫ್ಟ್ ಆಗಬೇಕ್ರಿ ಅದು. ಈಗ ರೀ ಇವು ಟೊಮೆಟೊ ಸಾಫ್ಟ್ ಆಗಲಿ ರೀ. ಇದು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ನಾನು ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿರ್ತೇನೆ. ಈಗ ಟೊಮೆಟೊ ಬೆಂದೈತೇನು ನೋಡ್ತೇನೆ ರೀ. ಸಾಫ್ಟ್ ಆಗ್ಯಾವು, ಆದರೆ ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗಲಿ. ಇನ್ನೂ ಸ್ವಲ್ಪ ಇದು ಸಾಫ್ಟ್ ಆಗಲಿ. ಈಗ ಟೊಮೆಟೊ ಪೂರ್ತಿ ಸಾಫ್ಟ್ ಆಗ್ಯಾವು. ಈಗ ನಾವು ಅದರೊಳಗೆ ಫಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೇನೆ ರೀ. ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊತೇನೆ. ಈಗ ಖಾರದ ಪುಡಿ ಹಾಕ್ಕೊತೇನೆ ರೀ. ಈಗ ಸ್ವಲ್ಪ ಮಸಾಲೆ ಹಾಕ್ಕೊತೀನಿ. ನಾ ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೊತೀನಿ ರೀ ಎಲ್ಲ ಉಪ್ಪು ಖಾರದ ಜೊತೆಗೆ. ಈಗ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊತೀನಿ. ಒಂದು 4 ಕಾಳು ಸಕ್ಕರೆ ಹಾಕ್ರಿ, ಇಷ್ಟು ಸಾಕು. ಒಂದು ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ಅದು ಒಂದು ಸ್ವಲ್ಪ ಟೇಸ್ಟ್ ಚಲೋ ಅನ್ನಿಸ್ತೈತಿ. ಈಗ ಅದರೊಳಗೆ ಮತ್ತೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಮೇನ್ ಇದು ಶೇಂಗಾ ಹುರಿದಿದ್ದು ಪೌಡ್ರ್ ಮಾಡಿಟ್ಕೊಂಡೀನಿ. ಅದು ಪೌಡ್ರ್ ಹಾಕ್ಕೊತೀನಿ ರೀ ಶೇಂಗಾದ. ಇದು ಒಂದು 2 ಚಮಚೆ ಹಾಕ್ಕೊತೀನಿ. ಈಗ ನಾ ಅದ್ರಾಗ ಸ್ವಲ್ಪ ಅಗ್ದಿ ಹೌದೋ ಅಲ್ಲ, ಸ್ವಲ್ಪ ಒಂದು ಅರ್ಧ ವಾಟೇನೂ ಅಲ್ಲ, ಇಷ್ಟ ನೀರು ಹಾಕ್ಕೊತೀನಿ ರೀ, ಸಾಕು. ಭಾಳ ನೀರು ಹಾಕ್ಕೊಳಕ್ಕೆ ಹೋಗ್ಬಾರ್ದು ರೀ. ಯಾಕಂದ್ರೆ ಅದು ಟೊಮೆಟೊದು ನೀರು ಬಿಟ್ಟಿರ್ತೈತಿ. ಟೊಮೆಟೊದು ಅದು ಆಲ್ರೆಡಿ ಸ್ವಲ್ಪ ಈ ಥರ ಪೇಸ್ಟ್ ಥರ ಈ ಥರ ಗ್ರೇವಿ ಥರ ಆಗಿರ್ತೈತಿ. ಮತ್ತು ನಾವು ಅದ್ರೊಳಗೆ ನೀರು ಹಾಕ್ಕೊಂಡ್ರೆ ಚಲೋ ಆಗಲ್ಲ, ಸ್ವಲ್ಪ ಹಾಕ್ಕೋಬೇಕು. ಈಗ ನಾನು ಅದ್ರ ಮೇಲೆ ಕೊತ್ತಂಬರಿ ಹಾಕ್ಕೊತೀನಿ ರೀ ಸ್ವಲ್ಪ. ಈಗ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊತೀನಿ. ಓಕೆ, ಈಗ ಟೊಮೆಟೊ ಗೊಜ್ಜು ರೆಡಿ ಆಗೈತ್ರಿ. ಗ್ಯಾಸ್ ಆಫ್ ಮಾಡ್ತೀನಿ. ಟೊಮೆಟೊ ಗೊಜ್ಜು ರೆಡಿ ಆಗೈತಿ. ಈಗ ಟೊಮೆಟೊ ಗೊಜ್ಜು ರೆಡಿ ಆಗೈತ್ರಿ.
ನಾನು ಇದನ್ನು ಸರ್ವ್ ಮಾಡ್ಕೊತೀನಿ. ನೋಡ್ರಿ 5 ನಿಮಿಷ ಒಳಗೆ ನಾವು ಈಸಿಯಾಗಿ ಟೊಮೆಟೊ ಗೊಜ್ಜನ್ನ ರೆಡಿ ಮಾಡ್ಕೊಂಡೇವಿ. ಇದನ್ನು ನಾವು ಅನ್ನದ ಜೊತೆ ಸರ್ವ್ ಮಾಡ್ಕೊಂಡು ತಿಂದ್ರೆ ಭಾಳ ಚಲೋ ಅನಿಸ್ತೈತಿ. ನೋಡ್ರಿ ಈ ಥರ ನಾವು ಯಾವುದೂ ಜಾಸ್ತಿ ಇದ್ರೊಳಗೆ ತರಕಾರಿ ಅಂತೂ ಇಲ್ಲ, ಬರೀ ಟೊಮೆಟೊ ಹಾಕಿ ಒಂಥರ ಗ್ರೇವಿ ಥರ ಮಾಡಿಕೊಂಡು ಒಂದು ಪಲ್ಯ ಥರ ಮಾಡ್ಕೊಂಡು ಚಪಾತಿ ಜೊತೆ ಅನ್ನದ ಜೊತೆ ತಿನ್ನೋ ಅಂಥ ರೆಸಿಪಿನ ಈಸಿಯಾಗಿ ಮಾಡ್ಕೊಂಡ್ಬಿಟ್ವಿ. ಇದೇ ಥರ ಈಸಿ ರೆಸಿಪಿಗಾಗಿ ಲಕ್ಕಿ ಶ್ರುತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಿಮ್ಗೆ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.